ಬಹಳ ಮುಖ್ಯವಾದ ವಿಷಯವನ್ನ ಮಾಧ್ಯಮದ ಮುಂದೆ ಈ ಶೋಷಿತ ಸಮುದಾಯಗಳಿಗೆ ಮಾಡುವಂತ ಅನ್ಯಾಯವನ್ನ ತಿಳಿಸಿ ನಿಮ್ಮ ಮೂಲಕ ಸಾರ್ವಜನಿಕವಾಗಿ ಆ ಸಮಾಜ ಎಚ್ಚೆತ್ತುಕೊಳ್ಳುವಂಥ ಒಂದು ಕೆಲಸವನ್ನ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕು. ಈ ವಿಷಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ಏಕಕಾಲಕ್ಕೆ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಕಳೆದ 2 ತಿಂಗಳಿಂದ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಮೀಸಲಿಟ್ಟ ಹಣದಲ್ಲಿ ಸುಮಾರು 150 ಕೋಟಿ ಹಣವನ್ನು ಖರ್ಚು ಮಾಡಿ ಆಯೋಗ ಒಂದು ವರದಿಯನ್ನು ಸಿದ್ಧಪಡಿಸಿತ್ತು. ಆ ಸಂದರ್ಭದಲ್ಲಿ ಎಸ್ಸಿಗಳಿಗೆ ಸೇರಿರ್ತಕ್ಕಂಥ 101 ಜಾತಿಯಲ್ಲಿ ಎಲ್ಲೂ ಕೂಡ ಅಲ್ಲಿ ಆ ಎಸ್ಸಿಗಳು 101 ಜಾತಿ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದ ಎಲ್ಲೂ ಇರಲಿಲ್ಲ, ಅದಕ್ಕೆ ಕಾಲಮೇ ಇರಲಿಲ್ಲ. ಆದರೆ ಕಳೆದ 2 ತಿಂಗಳ ನಂತರ ಇದ್ಯಾಕೆ ದಿಢೀರಂತ ಸರ್ಕಾರ ಈ ಬಗ್ಗೆ ಯಾಕೆ ಈ ರೀತಿ ದುರಾಡಳಿತದ ಯೋಚನೆಯನ್ನು ಮಾಡ್ತು ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಆಗಿದೆ. ಈ ಮಧ್ಯೆ ಸುಮಾರು 48 ಜಾತಿಗಳನ್ನು ಗುರುತಿಸಿ, ಉದಾಹರಣೆಗೆ ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ್ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಈ ರೀತಿ ಅನೇಕ ಹೆಸರುಗಳ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ಸೇರಿ 48 ಜಾತಿಗಳ ಮುಂದೆ ಈ ರೀತಿ ಮಾಡಿ ಇವತ್ತಿಂದ ಪ್ರಾರಂಭ ಆಗಿರ್ತಕ್ಕಂಥ ಹಿಂದುಳಿದ ಆಯೋಗಗಳ ಮೂಲಕ ಮತ್ತೊಂದು ಸಾರಿ ಸಮೀಕ್ಷೆ ಮಾಡುವಂಥದ್ದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಆದರೆ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ 101 ಜಾತಿಯ ಸಮೀಕ್ಷೆ ಕಳೆದ 2 ತಿಂಗಳಿಂದ ವರದಿಯನ್ನು ತಯಾರು ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒಪ್ಪಿಸಿದ ನಂತರ ಮತ್ತೆ ಅದೇ ಜಾತಿಗಳನ್ನು 2 ತಿಂಗಳಾದ ಮೇಲೆ ಸರ್ವೆ ಮಾಡುವಂಥದ್ದು ಸೂಕ್ತನಾ? ಹಣ ಯಾರದು? SCPTSP ಹಣದಲ್ಲಿ 150 ಕೋಟಿ ಖರ್ಚು ಮಾಡಿದ್ರಿ, ಅಲ್ಲಿಗೆ ಯಾವ್ಯಾವ ಪಂಗಡಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ವರ್ಗಗಳಾಗಿ ವಿಂಗಡಣೆ ಮಾಡಿದ್ರಿ. ಅದರ ಮಧ್ಯನೂ ಕೂಡ ಅಲೆಮಾರಿ ಅನ್ನುವಂಥ ಅಲೆಮಾರಿ ಅಂತ ಆ ಕಡು ಬಡತನದಲ್ಲಿರ್ತಕ್ಕಂಥ 59 ಜಾತಿಗಳಿಗೂ ಕೂಡ ನೀವು ಅನ್ಯಾಯ ಮಾಡಿದಿರಿ. ಅವ್ರಿಗೂ ಪ್ರತ್ಯೇಕವಾಗಿ ನೀವು ಮೀಸಲಿಟ್ಟಿಲ್ಲ ಶೇಕಡವಾರು. ಅದ್ರ ಜೊತೆಗೆ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅನ್ನುವಂಥದ್ದು ಕೂಡ ಇವರು ಯಾವ ಪಂಗಡಕ್ಕೆ ಸೇರ್ತಾರೆ ಅನ್ನುವಂಥದ್ದು ಕೂಡ ನೀವೇನು ಉಲ್ಲೇಖ ಮಾಡಲಿಲ್ಲ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇದು ಜಾತಿಯ ಪದನಾಮಗಳಲ್ಲ. ಇದೊಂದು ಗೌರವಯುತವಾದಂಥ ಒಂದು ಪದ ಬಳಕೆಗೆ ಮಾತ್ರ ಸೀಮಿತ ಅಷ್ಟೇ ಹೊರತು ಮೂಲ ಜಾತಿಗಳು ಅಲ್ಲವೇ ಅಲ್ಲ. ಇದು ಕೂಡ ಗೊಂದಲದ ಗೂಡಾಗಿದೆ. 59 ಜಾತಿಗಳ ಅಲೆಮಾರಿ ಮತ್ತೆ ಅಲೆಮಾರಿ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅನ್ನುವಂಥದ್ದು ಈಗಲೂ ಗೊಂದಲದಲ್ಲಿದ್ದರೂ ಸಹ ಮತ್ತೆ ತಿರುಗಿ ನೀವು ಎಸ್ಸಿಗಳಲ್ಲಿ ಬರ್ತಕ್ಕಂಥ ಸುಮಾರು ಆದಿ ಆಂಧ್ರ ಕ್ರಿಶ್ಚಿಯನ್ನು, ಆದಿ ದ್ರಾವಿಡ ಕ್ರಿಶ್ಚಿಯನ್ನು, ಆದಿ ಕರ್ನಾಟಕ ಕ್ರಿಶ್ಚಿಯನ್ನು, ಬಂಜಾರ, ಹುಡುಗ, ಒಲೆಯ, ಲಂಬಾಣಿ, ಮತ್ತೆ ಲಂಬಾಣಿ, ಮಾದಿಗ, ಮಹಾರ್, ಮಾಲ, ಪರೆಯ, ಒಡ್ಡ ಈ ರೀತಿ ಅನೇಕ ಪದಗಳನ್ನು ಬಳಸಿ 48 ಜಾತಿಗಳನ್ನು ನೀವು ಮತ್ತೆ ಸರ್ವೆ ಮಾಡಬೇಕು, ಇವು ಕ್ರಿಶ್ಚಿಯನ್ ಅಂತ ಬರೆಸಿ ಅಂತೇಳಿ ನೀವೇನೂ ಕೂಡ ರಾಜ್ಯದ ಜನರಿಗೆ ದಿಕ್ತರಿಸ್ತಾ ಇದ್ದೀರಿ. ಕಳೆದ 4 ದಿನಗಳಿಂದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಮುಖಂಡರು, ಮಠಾಧೀಶರು ಸೇರಿ ಇವತ್ತು ಮಾಧ್ಯಮದ ಮೂಲಕ, ಹೋರಾಟಗಳ ಮೂಲಕ ನಿಮ್ಮ ವಿರುದ್ಧ ಮಾಡಿದಾಗ ನೀವೇನು ಮಾಡಿದ್ರಿ? ನಿನ್ನೆ 33 ಜಾತಿಗಳಿಗೆ ಕ್ರಿಶ್ಚಿಯನ್ ಅಂತ ಪದ ಬರ್ಸೋದು ಬೇಡ, ಅದು ತೆಗೆದುಹಾಕಿದ್ದೀವಿ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಆದರೆ 48 ಜಾತಿಗಳ ಪೈಕಿ 33 ತೆಗೆದು ಇನ್ನು 13 ಹಾಗೆ ಉಳಿಸಂಥದ್ದು ಏನು ಸರಿ? ಯಾಕೆ ಈ ರೀತಿ ಮಾಡಿದ್ದೀರಿ? ಅಂದರೆ ದಲಿತರಂತ ಎಸ್ಸಿಗಳಂತ ನಾವೇನು 101 ಜಾತಿಯಲ್ಲಿದ್ದೀವಿ, ಮತ್ತೆ ನಾವು ಹೊಡೆದಾಡ್ಕೊಂಡು ಸಾಯ್ಬೇಕು ಬೀದಿಗಳಲ್ಲಿ, ನಿಮ್ದಿಷ್ಟು ನಮ್ದಿಷ್ಟು ಅಂತೇಳಿ ಮತ್ತೆ ತಿರುಗಿ ಸರ್ವೆ ಆಗಬೇಕು. ಹಣ ಒಂದು ಕಡೆ ಸರ್ಕಾರದ ಹಣ ಅಂತಲ್ಲ, ಅದು ನಮ್ಮ ಹಣನೇ. ಹಣನ ಮತ್ತೆ ತಿರುಗಿ 400-500 ಕೋಟಿ ಖರ್ಚು ಮಾಡ್ತೀರಿ. ಈಗಾಗಲೇ ಬಲಗೈ, ಎಡಗೈ, ಮತ್ತೆ ಗೋವಿ, ಲಮಾಣಿ, ಕೊರ್ಮ, ಕೊರಚ ಎಲ್ಲ ಪಂಗಡಗಳಲ್ಲೂ ಕೂಡ ಒಂದು ರೀತಿ ನಮ್ಮ ಮುಂದೆ ಏನಾಗುತ್ತೋ, ಈ ಸರ್ಕಾರ ಏನು ಮಾಡುತ್ತೋ ಅನ್ನುವಂಥ ಆತಂಕದಲ್ಲಿದ್ದಾರೆ. ಯಾಕಂತಂದರೆ ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ವರ್ಗಗಳು ಮುಂದೆ ಬರಬೇಕು. ಅದಕ್ಕಾಗಿ ಶೈಕ್ಷಣಿಕವಾಗಿ ಒಂದು ಸರ್ವೆ ಆಗಬೇಕಂತೇಳಿ ಮೂಲ ಉದ್ದೇಶ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಮಾಡುವಂಥ ಸಮೀಕ್ಷೆನೇ ಅದು ಅಂತಿಮ.
ಇನ್ನೇನದು ಬರುವ 26ನೇ ಸಾಲಿನಲ್ಲಿ ಪ್ರಾರಂಭ ಆಗುತ್ತೆ. ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ನಿಗದಿ ಆಗೋದು. ಆದರೆ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಇದನ್ನು ಯಾಕೆ ಈ ರೀತಿ ಜನಗಳ ಮಧ್ಯದಲ್ಲಿ ದ್ವೇಷದ ವಿಷಬೀಜವನ್ನು ಬಿತ್ತಿ ಒಂದು ಜಾತಿಯನ್ನು ಕಂಡ್ರೆ ಮತ್ತೊಂದು ಜಾತಿ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೇ ಕಾರಣಕರ್ತರಾಗಿ ಜಾತಿ ಸಮೀಕ್ಷೆ ಮಾಡಿ ನಮಗೆ ಕೊಡಿ ಅಂತೇಳಿ ವಾದ ಮಾಡ್ತಾ ಇದ್ದದ್ದು, ಹೋರಾಟ ಮಾಡ್ತಾ ಇದ್ದದ್ದು ಯಾರು ಶೋಷಿತ ವರ್ಗಗಳಿಗೆ ಸೇರಿದಂಥ, ಉದಾಹರಣೆಗೆ ಬಲಗೈ ಎಡಗೈ ಪಂಗಡದವರು, ಬಹಳ ಹಿಂದುಳಿದವರು, ಅತೀ ಹಿಂದುಳಿದವರು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹಿಂದುಳಿದಿದ್ದಾರೆ. ಅದರ ಜೊತೆಗೆ ಕೊರಮ, ಕೊರಚ, ಲಂಬಾಣಿ, ಬೋವಿ ಇವರೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆಲ್ಲ ಸೌಲಭ್ಯಗಳು ಸಿಗಲಿ ಅನ್ನುವಂಥ ಉದ್ದೇಶ ನಾವು ಒಪ್ತೇವೆ. ಆದರೆ ಇದರ ದುರುದ್ದೇಶ ಸರ್ಕಾರದ ಏನಿತ್ತು ಅನ್ನೋದು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗಬೇಕಲ್ಲ ಅಲ್ವಾ? ಸಂವಿಧಾನದ ವಿಧಿ 341 ನೀವು ವೈಲೇಟ್ ಮಾಡ್ತಾ ಇದ್ದೀರಿ, ಅದನ್ನು ಪಾಲಿಸ್ತಾ ಇಲ್ಲ. ಯಾವುದೇ ಒಂದು ಜಾತಿನ ಸೇರಿಸಬೇಕು, ಒಂದು ಜಾತಿನ ತೆಗಿಬೇಕು ಅಂತ ಹೇಳಿದ್ರೆ ಸಂವಿಧಾನದ 341 ಮತ್ತು 342 ಅನ್ನ ನೀವು ಮಾಡೋಕ್ಕೆ ನಿಮಗೆ ಅಧಿಕಾರನೇ ಇಲ್ಲ. ಅದು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಅದು ಸಂವಿಧಾನದ ತಿದ್ದುಪಡಿ ಆಗಬೇಕು, ಆಗ ಮಾತ್ರ ಅದು 9th ಶೆಡ್ಯೂಲಲ್ಲಿ ಸೇರಿಸಿ ಆಮೇಲೆ ಇವೆಲ್ಲವೂ ಜಾರಿಗೆ ಆಗಬೇಕಾಗಿದೆ. ಇವೆಲ್ಲವೂ ಕೂಡ ಜನರಿಗೆ ಬಹಿರಂಗವಾಗಿ ನೀವು ಸತ್ಯನೇ ಹೇಳೋದಿಲ್ಲ, ಸುಳ್ಳನ್ನು ಹೇಳ್ತೀರಿ. 2 ತಿಂಗಳಿಂದ 150 ಕೋಟಿ ಖರ್ಚು ಮಾಡಿ ನ್ಯಾಯಮೂರ್ತಿಗಳು ನಾಗಮೋಹನ್ ವರದಿ ಬಂದಿದೆ. ಅದರಲ್ಲಿ ಈಗ ಯಾರಿಗೆಷ್ಟು ಕೊಡಬೇಕು ಏನೇನಂತದನ್ನು ಕೆಲವ್ರಿಗೆ ಹಂಚಿದ್ದೀರಿ, ಇನ್ನು ಕೆಲವರಿಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನೀವು ಅವ್ರನ್ನ ಕೇವಲ ಮತ ಬ್ಯಾಂಕ್ ಆಗಿ ಇಟ್ಕೊಳ್ಬೇಕು ಅವ್ರನ್ನ ಅನ್ನೋಂಥ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ನಮ್ಮ ವಾದ ಇದೆ, ಭಾರತೀಯ ಜನತಾ ಪಾರ್ಟಿದು ಇವತ್ತು ಕೂಡ ನಾವು ಅದೇ ಹೋರಾಟಕ್ಕೆ ನಾವು ಬೆಂಬಲ ಕೊಡೋದೇನೆಂದರೆ, ಅಲೆಮಾರಿ ಮತ್ತು ಅರೆ ಅಲೆಮಾರಿ 59 ಜಾತಿಗಳು ಕೂಡ ಪ್ರತ್ಯೇಕವಾಗಿ ನೀವು ಶೇಕಡಾವಾರು ಅವರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಪ್ರತ್ಯೇಕವಾದಂಥ ಮೀಸಲಿಡಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ ಇವತ್ತು ಕೂಡ. ಅದರ ಜೊತೆಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಮಾಲ ಏನಿದೆ ಇವ್ರಿಗೂ ಕೂಡ ನೀವು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಂತ ನೀವು ಕೊಡೋದ್ರ ಬದಲಿಗೆ ಅವರ ಮೂಲ ಜಾತಿಗಳನ್ನು ನೀವು ಗುರುತಿಸಿ ಅವರನ್ನ ಆ ವರ್ಗಗಳಿಗೆ ಸೇರಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ಅವತ್ತಿಂದ ಇಲ್ಲಿವರೆಗೂ ಕೂಡ. ಮುಂದಕ್ಕೂ ಅದೇ ನಮ್ಮ ವಾದ. ಆದರೆ ನೀವೇನು ಮಾಡ್ತಾ ಇದ್ದೀರಿ, ಅವನ್ನ ಪ್ರತ್ಯೇಕವಾಗಿ ಇಡ್ತಾ ಇದ್ದೀರಿ. ಅದು ಜಾತಿ ಅಲ್ಲ. ಆದಿ ಕರ್ನಾಟಕ, ಆದಿ ಆಂಧ್ರ ಒಂದು ಗೌರವಯುತವಾದಂಥ ಒಂದು ಪದ. ನಾಲ್ವಡಿ ರಾಜರ ಒಡೆಯರ ಕಾಲದಲ್ಲಿ ಅದು ಈ ರೀತಿ ನೀವು ಪದ ಬಳಕೆ ಮಾಡಿ ವಲಯ ಮಾದಿಗ ಅಂತ ಹೇಳಬೇಡಿ, ಅದು ಅಗೌರವಾದಂಥ ಪದ ಅಂತೇಳಿ ಮಹಾರಾಜರು ಹೇಳಿದ್ದು 1921ರಲ್ಲಿ. ಆದಿ ಕರ್ನಾಟಕ ಅದನ್ನೇ ಹೇಳಿದೆ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತ ಏನು ಕರಿತಾ ಇದ್ದೀವಿ ಅವ್ರಿಗೆ ಒಂದು ಗೌರವವಾಗಿ ಕರೆದ್ರೆ ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ಅವನು ಕೂಡ ನಮ್ಮವರು, ನಮ್ಮ ಹಿಂದೂಗಳು, ನಮಗೆ ಸೇರಿದವರು, ನಮ್ಮ ಒಡನಾಡಿಗಳು ಅನ್ನುವಂಥ ಪ್ರೀತಿ ಬೆಳಿಲಿ ಅನ್ನೋದಕ್ಕೆ ಅವತ್ತೇ ಮಹಾರಾಜರು ಅದನ್ನು ಮಾಡಿದ್ರು. ಆದರೆ ಜಾತಿಯ ಆಧಾರದ ಮೇಲೆ ನಾವು ಜನಸಂಖ್ಯೆಗೆ ಅನುಗುಣವಾಗಿ ನಾವೇನಾದರೂ ಸರ್ಕಾರದ ಸೌಲಭ್ಯಗಳು ಅವ್ರಿಗೆ ಕೊಡಬೇಕು ಅಂತಂದಾಗ ಮೂಲ ಜಾತಿಯನ್ನು ಗುರುತಿಸಿ ನೀವು ಕೊಡಬೇಕು ಹೊರತು ನೀವು ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ಮಾಲ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ವಾದ ಈಗಲೂ ಇದೆ. ಆದರೆ ಇವತ್ತು ನೀವು ಮಾಡ್ತಕ್ಕಂಥ ಹುನ್ನಾರ ಏನಿದೆ, ಕಳೆದ 4-5 ದಿನಗಳಿಂದ 48 ಜಾತಿಗಳ ಪೈಕಿ 33 ಜಾತಿಗಳನ್ನು ಕ್ರಿಶ್ಚಿಯನ್ ಅನ್ನೋ ಪದ ತೆಗೆದಾಕಿದ್ದೀವಿ ಅಂತೇಳಿ ನೀವು ಅವರ ಪರವಾಗಿ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಕರೆದಿದ್ದೀರಿ, ಸಂತೋಷ, ಅದರ ವಿರುದ್ಧ ನಾವಿಲ್ಲ. ಆದರೆ ಇವ್ರಿಗೆ ಯಾಕೆ 13 ಜಾತಿಗಳಿಗೆ ಯಾಕೆ ನೀವು ಕ್ರಿಶ್ಚಿಯನ್ ಕಮ್ಯುನಿಟಿ, ದಲಿತ ಕ್ರಿಶ್ಚಿಯನ್, ಈ ಬುಡುಗ ಜಂಬ, ಲಂಬಾಣಿ, ವಲಯ, ಮಾದಿಗ, ಪರಿಯ, ಕೊರ್ಮ ಈ ರೀತಿ ಯಾಕೆ ನೀವು ನಮ್ಮನ್ನು ತಿರುಗಿ ಮತ್ತೆ ಅವಮಾನ ಮಾಡ್ತಾ ಇದ್ದೀರಲ್ಲ ಸಾರ್ವಜನಿಕವಾಗಿ ನಮ್ಮನ್ನ? ಮತ್ತೆ ಹಾಗಾದ್ರೆ ನಾವು ಹಿಂದೂಗಳು ಒಗ್ಗಟ್ಟಾಗೋದು ಬೇಡವಾ? ಅಂದ್ರೆ ನಿಮ್ಗೆ ಎಲ್ಲರೂ ಚಿತ್ರವಾಗಿ ಹೊಡೆದು ಆಳ್ಬೇಕು. ಯಾರು ಈ ವೇದಿಕೆಯಲ್ಲಿ ಕೂತಂತವರಾಗಲಿ, ನೀವು ಅಲ್ಲಿ ಕೂತಿರ್ತಕ್ಕಂಥ ನಾವು ಯಾರು ಒಂದಾಗಲೇಬಾರದು. ಈ ದೇಶದಲ್ಲಿ ವ್ಯವಸ್ಥಿತವಾದಂಥ ಒಂದು ಹುನ್ನಾರ ಇವತ್ತು ನಡ್ಕೊಂಬಂದಿಲ್ಲ. ಇದು ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ನಿಮ್ಮದೇ ಆದಂಥ ಈ ಒಂದು ವ್ಯವಸ್ಥಿತವಾದ ಹುನ್ನಾರವನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ, ಆಗ್ರಹ ಮಾಡ್ತಾ ಇದ್ದೀವಿ. ಕೂಡಲೇ ಆಯೋಗದ ಅಧ್ಯಕ್ಷರು ಇವತ್ತೇನೆ ಇವರಿಗೂ ಕೂಡ ನಾವು ಕ್ರಿಶ್ಚಿಯನ್ ಅನ್ನುವ ಪದವನ್ನು ತೆಗೆದು ಮೂಲ ಜಾತಿಯನ್ನು ಬರೆಸಿ ಅಂತ ಹೇಳಿ ಅನ್ನುವಂಥ ವಿಷಯವನ್ನು ಮಾಧ್ಯಮದ ಮೂಲಕ ಕರ್ನಾಟಕದ ನಾಡಿನ ಎಲ್ಲ ಜನರಿಗೂ ನೀವು ತಿಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಜನರು ಅಸಮರ್ಥರು, ಇವರೇನು ಕೇಳೋದಿಲ್ಲ, ಹೋರಾಟಕ್ಕೆ ಇಳಿಯೋದಿಲ್ಲ, ಬೀದಿಗೆ ಬರೋದಿಲ್ಲ, ನ್ಯಾಯ ಕೇಳೋದಿಲ್ಲ, ಇದರಿಂದ ಯಾವ ಪಕ್ಷನೂ ಇಲ್ಲ ಅಂತ ನೀವೇನು ತಿಳ್ಕೊಳಕ್ ಹೋಗಬೇಡಿ. ಯಾರು ದಡ್ರೇನಲ್ಲ, ಎಲ್ಲರೂ ಬುದ್ಧಿವಂತರಿದ್ದಾರೆ.
ಅಂದ್ರೆ ರಾಜ್ಯದಲ್ಲಿ ನೀವು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ, ಅಧಿಕಾರ ನಿಮ್ ಕೈ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಅದನ್ನು ದುರುಪಯೋಗ ಮಾಡಿಕೊಂಡು ಈ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ನೀವು. ಇನ್ನು ಮುಂದೆ ಮೋಸ ಮಾಡುವಂತ ಯಾವುದೇ ಸಂದರ್ಭ ಒದಗಿ ಬರೋದಿಲ್ಲ ಕಾಂಗ್ರೆಸ್ ಅವರಿಗೆ. ಜಾತಿಗಳ ಮಧ್ಯದಲ್ಲಿ ನಮ್ಮನ್ನ ಯಾಕೆ ವಿಷ ಬೀಜವನ್ನು ಬಿತ್ತಿ ನಮ್ಮನ್ನ ಯಾಕೆ ಒಂದಾಗಕ್ಕೆ ಬಿಡ್ತಾ ಇಲ್ಲ ನೀವು? ನಮ್ಮನ್ನ ಯಾಕೆ ಒಂದಾಗಕ್ಕೆ ಬಿಡ್ತಾ ಇಲ್ಲ? ನಾವು ನಿಮ್ಮನ್ನ ಏನ್ ಕೇಳಿದ್ದೀವಿ? ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೂಲ ಜಾತಿಗಳೇನಿದೆಯೋ ಅದಕ್ಕೆ ತಕ್ಕಂತೆ ನೀವು ನಮಗೆ ಶೇಕಡಾವಾರು ನಮಗೆ ನಿಗದಿ ಮಾಡಿ ಅಂತೇಳಿ ಕೇಳ್ತೀವಿ ಹೊರತು ಅದಕ್ಕೆ ಮೀರಿ ಇನ್ನೊಬ್ಬರದ್ದು ಅನ್ನ ಕಿತ್ತು ನಮಗೆ ಕೊಡಿ ಅಂತ ನಾವು ಕೇಳೋ ಪ್ರವೃತ್ತಿ ಭಾರತೀಯ ಜನತಾ ಪಾರ್ಟಿದಿಲ್ಲ. ಅದಕ್ಕಾಗಿ ನಮ್ಮ ಹೋರಾಟ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಚರ್ಚೆ ನಡೀತಾ ಇದೆ. ಸಂಜೆ ಒಳಗಡೆ ರಾಜ್ಯದ ನಮ್ಮ ನಾಯಕರ ಮುಖಾಂತರ ಮೂಲಕ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಇವತ್ತು ಒಂದು ತೀರ್ಮಾನ ಆಗ್ತದೆ. ಇವತ್ತೇನಾದರೂ ಹಿಂದುಳಿದ ಆಯೋಗದ ಅಧ್ಯಕ್ಷರು ಈ ವಿಷಯವನ್ನ ಸಾರ್ವಜನಿಕವಾಗಿ ಹೇಗೆ 48ರ ಪೈಕಿ 33 ಜಾತಿಗಳ ಮುಂದೆ ಇರ್ತಕ್ಕಂಥ ಕ್ರಿಶ್ಚಿಯನ್ ಪದ ತೆಗೆದಿದ್ದೀವಿ ಅಂತ ಹೇಳಿದಿರೋ ಅದೇ ಪ್ರಕಾರ ಇನ್ನು 13 ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಪದವನ್ನ ತೆಗಿತಿದ್ದೀವಿ ಅಂತೇಳಿ ನೀವು ಹೇಳ್ಬೇಕಾಗತ್ತೆ. ಇಲ್ಲಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ನಾವು ಕಾನೂನು ರೀತಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಈಗಾಗಲೇ ನಮ್ಮ ಹೈಕೋರ್ಟ್ನಲ್ಲಿ ಇವತ್ತು ರಿಟ್ ಹಾಕಿದೆ. ಅದು ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಕಾನೂನು ಚೌಕಟ್ಟಿನಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಸಾರ್ವಜನಿಕ ಹೋರಾಟ ಮೂಲಕ ಕೂಡ ನಾವು ಹೋರಾಟ ಮಾಡ್ತೇವೆ. ಎಲ್ಲರ ಪರವಾಗಿ ಕೂಡ ನಾವು ಯಾವುದೇ ಜಾತಿಯ ವಿರುದ್ಧ ಅಲ್ಲ, ಯಾವ ಧರ್ಮದ ವಿರುದ್ಧ ಅಲ್ಲ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಮುಕ್ತವಾಗಿ ಆಹ್ವಾನ ಮಾಡಿದ್ದಾರೆ. ಮೂಲ ಜಾತಿಗಳನ್ನು ಬರೆಸಿ ಹಿಂದೂಗಳಾಗಿರ್ತಕ್ಕಂಥ ನಾವೆಲ್ಲರೂ ಹಿಂದೂಗಳಂತ ಬರೆಸಿ ಧರ್ಮದ ವಿಷಯ ಕಾಲಮ್ ಅಂತ ಬಂದಾಗ ಅದರ ಕೆಳಗಡೆ ಮೂಲ ಜಾತಿ ಅಂತ ಬಂದಾಗ ಮೂಲ ಜಾತಿನೇ ಬರೆಸ್ಬೇಕು. ಕ್ರಿಶ್ಚಿಯನ್ ವಿರುದ್ಧ ಕ್ರಿಶ್ಚಿಯನ್ ಅಂತ ಬಂದ ಕ್ರಿಶ್ಚಿಯನ್ ಅಂತ ಬರೆಸಿ. ಅದ್ರ ಮುಂದೆ ಇನ್ಯಾವುದೋ ಪದ ಸೇರಿಸೋಕ್ಕೆ ಹೋದ್ರೆ ಅವ್ರಿಗೆ ನಾಳೆ ದಿವಸ ಅವ್ರಿಗೆ ಯಾವ ಕಡೆನೂ ಈಗ ಉಳ್ಕೊಳಕ್ಕಾಗೋದಿಲ್ಲ. ಅವರು ಇಲ್ಲೂ ನ್ಯಾಯ ಪಡ್ಕೊಳಕ್ಕಾಗಲ್ಲ, ಅಲ್ಲೂ ನ್ಯಾಯ ಪಡ್ಕೊಳಕ್ಕಾಗಲ್ಲ, ಅತಂತ್ರರಾಗ್ಬಿಡ್ತಾರೆ. ಅದಕ್ಕೆ ಕಾರಣ ಯಾರು? ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಸರ್ಕಾರ. ಇವರೇ ಹೋಗ್ಬೇಕಾಗತ್ತೆ ಈ ಹೊಣೆನ. ಅದಕ್ಕಾಗಿ ಅಲ್ಲಿ ತನಕ ನಾವು ಸುಮ್ಮನೆ ಕೂರೋದಿಲ್ಲ. ಆಯೋಗದ ಅಧ್ಯಕ್ಷರು ಕೂಡಲೇ ತತ್ಕ್ಷಣ ಇವತ್ತು ಸಂಜೆ ಒಳಗಡೆ ನೀವು ಮಾಧ್ಯಮದ ಮೂಲಕ ಈ ವಿಷಯವನ್ನ ನೀವು ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಪತ್ರಿಕಾಗೋಷ್ಠಿ ಮೂಲಕ ನಾವು ತಿಳಿಸ್ಲಿಕ್ಕೆ ಇವತ್ತು ಮಾಧ್ಯಮದವರು ಅವರ ಆಸೆಗಳಿಗೆ ಅವರ ಆಕಾಂಕ್ಷೆಗಳಿಗೆ ನಾವ್ಯಾರು ಅಡ್ಡಿ ಅಲ್ಲ. ಅವರು ಏನೇನು ಬರ್ಸ್ಕೊಳ್ತಾರೋ ಆಯಾ ಧರ್ಮನ ಅವರು ಬರ್ಸ್ಕೊಳ್ಳಿ. ಜಾತಿ ಅನ್ನುವಂಥದ್ದು ಇದೆಯಲ್ಲ ಅದು ಮೂಲ ಜಾತಿ ಎರಡೂ ಆಗ್ಬಾರ್ದಲ್ಲ. ಜಾತಿ ಬಂದ್ರೆ ಈಗ ಎಕ್ಸಾಂಪಲ್ ವಲಯ ಮಾದಿಗರು ಅಂತ ಇರ್ತಾರೆ. ವಲಯ ಮಾದಿಗರು ಅವರು ಪ್ಯೂರ್ಲಿ ಹಿಂದೂ ಧರ್ಮಕ್ಕೆ ಸೇರಿದಂಥವ್ರು. ಕ್ರಿಶ್ಚಿಯನ್ ಅಂತ ಬರೆದ್ರೆ ಧರ್ಮನೇ ಬೇರೆ ಆಗ್ಬಿಡುತ್ತಲ್ಲ. ಜಾತಿ ಹಿಂದೂ ಧರ್ಮದಲ್ಲಿ ಮೂಲ ಜಾತಿ, ಧರ್ಮ ಬೇರೆ ಧರ್ಮದಲ್ಲಿ ಇದ್ರೆ ನಿಮ್ಗೆ ನ್ಯಾಯ ಸಿಗುತ್ತೆ ನಾಳೆ ಹೇಳಿ. ಮೀಸಲಾತಿ ಆಧಾರದ ಮೇಲೆ ಅವ್ರಿಗೆ ಏನ್ ನ್ಯಾಯ ಸಿಗುತ್ತೆ? ನೀವು ಜಾತಿ ಪ್ರಮಾಣ ಪತ್ರ ನಾಳೆ ಕೊಡಕ್ಕೆ ಬರೋದಿಲ್ಲ. ಸರ್ಕಾರದ ಮೂಲ ಉದ್ದೇಶ ಇಷ್ಟೇ. ಈಗ 5 ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ಮೋಸ ಮಾಡಿ 5 ಗ್ಯಾರಂಟಿಗಳ ಆಧಾರದ ಮೇಲೆ ಸರ್ಕಾರ ಅಧಿಕಾರಕ್ಕೆ ಬಂತು. ಕಳೆದ 2.25 ವರ್ಷಗಳಲ್ಲಿ ಅವರು ಏನೆಲ್ಲ ಆರೋಪಗಳು ಅಕ್ರಮಗಳು ಇವೆಲ್ಲ ಮಾಡ್ಕೊಂಡು ಬಂದರೂ ಕೂಡ ಜನ ಇವತ್ತು ರಾಜ್ಯದಲ್ಲಿ ಅವ್ರನ್ನ ತಿರಸ್ಕಾರ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅದಕ್ಕೆ ಭಯಭೀತರಾಗಿ ಜನಗಳ ಮನಸ್ಸನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗ್ಬೇಕಂತೇಳಿ ನಮ್ಮಲ್ಲೇ ಒಡಕುಗಳನ್ನು ಉಂಟು ಮಾಡಿದ್ರೆ ನಾವು ಹೆಚ್ಚಾಗಿ ಗಮನ ಈ ಕಡೆ ಕೊಡ್ತೀವಿ. ಅವ್ರು ಮಾಡುವಂತ ಅಕ್ರಮಗಳ ಪರವಾಗಿ ನಾವು ಮಾತಾಡಕ್ಕೆ ಸಮಯ ಸಿಕ್ಕಲ್ಲ ಅಂತೇಳಿ ಇದೊಂದು ವ್ಯವಸ್ಥಿತವಾದಂತ ಹುನ್ನಾರ. ಅದೇ ಸ್ವಾಮಿ, ಈಗ ಅದೇ ಜಾತಿಯಲ್ಲಿ ದುರ್ಸ್ಕೊಳ್ಬೇಕು ಅಂತೇಳಿ ನಮ್ದು ತಪ್ಪೇನಲ್ಲ ಅಂತ ಹೇಳ್ತಾ ಇದೀವಲ್ಲ. ನೀವು ಆ ಧರ್ಮಕ್ಕೆ ಬರ್ಸ್ಕೊಂಡಿದ್ರೆ ಆ ಧರ್ಮನೇ ಹೇಳಿ ಹೆಸರು, ನೀವು ಜಾತಿನೂ ಆ ಧರ್ಮ ಅಂತ ಹೇಳಿ. ಕ್ರಿಶ್ಚಿಯನ್ಗೆ ಸೇರಿದಿರಿ, ನಮ್ ವಿರೋಧ ಇಲ್ಲ. ಜಾತಿನೂ ಕ್ರಿಶ್ಚಿಯನ್ ಅಂತೇಳಿ, ಧರ್ಮನೂ ಕ್ರಿಶ್ಚಿಯನ್ ಅಂತೇಳಿ ನಮ್ಮ ವಿರೋಧ ಇಲ್ಲ. ನೀವು ಯೋಚನೆ ಮಾಡಿ, ಜಾತಿ ಬಂದು ಹಿಂದೂ ಧರ್ಮದಲ್ಲಿದ್ದಾಗ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಆ ಪ್ರಕಾರ ಹೋದಾಗ ನೀತಿ ಆಯೋಗದಲ್ಲೂ ಕೂಡ ಆಯಾ ವರ್ಗಗಳಿಗೆ ಮೀಸಲಾತಿ ಅಡಿಯಲ್ಲಿ ಅನುದಾನವನ್ನ ನಿಗದಿ ಮಾಡ್ಬೇಕಂತ ಹೇಳಿದ್ರೆ ನೀವು ಜನಸಂಖ್ಯೆ ಮೂಲ ಜಾತಿಯ ಅನುಗುಣವಾಗಿ ಇಡ್ತಾರೆ. ನೀವು ಧರ್ಮ ಒಂದು ಕಡೆ ಜಾತಿ ಒಂದು ಕಡೆ ಇದ್ರೆ ಅವ್ರಿಗೇನು ಸಿಕ್ಕಲ್ಲ, ಅವ್ರಿಗೂ ಕೂಡ ಅನ್ಯಾಯ ಆಗ್ತದೆ. ಅವ್ರ ವಿರುದ್ಧ ಅಲ್ಲ ನಾವು. ನೀವೇ ಯೋಚನೆ ಮಾಡಿ, ಧರ್ಮನೇ ನಮ್ದು ಬೇರೆ ಆಗಿ ಜಾತಿ ಇಲ್ಲಿಟ್ಕೊಂಡು ನನಗೆ ಹೇಗೆ ಸೌಲಭ್ಯ ಸಿಗುತ್ತೆ? ಜಾರಿ ಮಾಡಕ್ಕೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಅದು ಒಪ್ಪದೇ ಇರೋ ಕಾರಣಲ್ಲೇ ಮಠಮಾನ್ಯರು
ಬುದ್ಧಿವಂತರು, ಪ್ರಜ್ಞಾವಂತರು, ಬೇರೆ ಬೇರೆ ಜಾತಿಯ ಮುಖಂಡರು, ಪ್ರಭಾವಿ ನಾಯಕರೆಲ್ಲರೂ ಕೂಡ ಕಳೆದ 4 ದಿನಗಳಿಂದ ಸಭೆಗಳನ್ನು ಮಾಡಿ ಪತ್ರಿಕಾಗೋಷ್ಠಿಗಳನ್ನು ಕರೆದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ 48 ಜಾತಿಗಳ ಪೈಕಿ 33 ಜಾತಿಗಳನ್ನ ಆಯ್ತು ನಾವು ಕ್ರಿಶ್ಚಿಯನ್ ಅಂತ ಪದ ತೆಗೆದಿದ್ದೀವಿ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ವಿಧಾನಸೌಧದಲ್ಲಿ ಹೇಳಿದಾರಲ್ಲ, ಕಾನೂನು ಸಚಿವರನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು. ಹಾಗಾದ್ರೆ 48 ಜಾತಿಗಳಲ್ಲಿ ನೀವು 33 ತೆಗಿರ್ತೀರಿ, ಇನ್ನು 15 ತೆಗೆಯೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಹಂಗಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಈ ಶೋಷಿತ ಸಮಾಜಗಳು ಏನಾಗಬೇಕು? ನಾವು ಇನ್ನೂ 50 ವರ್ಷ ಹಿಂದಕ್ಕೆ ಹೋಗ್ಬೇಕಾ? ಅಂದ್ರೆ ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಯಾವ ಶೋಷಿತರ ಪರವಾಗಿ ನೀವು ಹೇಳ್ಕೊಂಡು ನಾವು ಅವ್ರ ಪರವಾಗಿದ್ದೀವಿ, ಅವ್ರ ಧ್ವನಿಯಾಗಿದ್ದೀವಿ, ಅವ್ರಿಗೆ ನಾವೆಲ್ಲ ಸೌಕರ್ಯಗಳನ್ನು ಕೊಟ್ಟು ಸಮಾನತೆಯ ಹಕ್ಕನ್ನು ಕೊಡ್ತೀವಿ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬಂದಂಥವ್ರು ಅದೇ ಜಾತಿಯನ್ನು ಇವತ್ತು ತುಳಿದು ಅಧಿಕಾರ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಕಣ್ಣು ಮುಂದೆ ಯಾರು ಒಪ್ಕೊಳ್ಳೋಕೆ ಸಾಧ್ಯ ಹೇಳ್ರಿ? ಈಗ ನಾವು ಕೈಕಟ್ಟು ಕೂತ್ಕೊಳ್ಬೇಕಾ? ಭಾರತೀಯ ಜನತಾ ಪಾರ್ಟಿಯವರು ಎಲೆಕ್ಷನ್ಗಳು ಬಂದಾಗ ಓಟ್ ಕೇಳ್ಕೊಂಡು ಅಷ್ಟೇ ಇರ್ಬೇಕಾ? ನಾವು ನಮ್ದು ಒಂದು ಸೈದ್ಧಾಂತಿಕ ನಿಲುವುಗಳಿದೆ. ಭಾರತೀಯ ಜನತಾ ಪಾರ್ಟಿ ಕೇವಲ ರಾಜಕೀಯಕ್ಕೋಸ್ಕರ ಮತ್ತೆ ಅಧಿಕಾರಕ್ಕೋಸ್ಕರ ಅಲ್ಲ, ದೇಶದ ಒಳಗಡೆ ಇರ್ತಕ್ಕಂಥ 140 ಕೋಟಿ ಜನರ ಪರವಾಗಿ ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಅವರಿಗೆ ಧಕ್ಕೆ ಆಗುತ್ತೋ, ಅವ್ರಿಗೆ ಅನ್ಯಾಯಗಳಾಗುತ್ತೋ ಅವರ ಪರವಾಗಿ ಧ್ವನಿ ಎತ್ತಿ ಹೋರಾಟಕ್ಕಿಳಿದು ನ್ಯಾಯ ಕೊಡಿಸ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹೋರಾಟ ಮಾಡ್ತೀವಿ ಅಲ್ಲ, ಉಗ್ರವಾದ ಹೋರಾಟ ಮಾಡಲಿಕ್ಕೆ ಇವತ್ತು ಸಂಜೆ ಒಳಗಡೆ ನಮ್ಮ ರಾಜ್ಯದ ಹಿರಿಯ ನಾಯಕರೆಲ್ಲರೂ ಕೂಡ ತೀರ್ಮಾನಕ್ಕೆ ಬರ್ತಾರೆ. ಏನೇನು ತೀರ್ಮಾನಗಳು ಆಗುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿ ಆ ಹೋರಾಟಕ್ಕೆ ಇಳಿತೀವಿ.